ಸೊ ಗೈಸ್, ನಿಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂದಿದೆ. ಸೊ ಆಲ್ರೆಡಿ ಎಲ್ಲರಿಗೂ ಬಂದಿರುತ್ತೆ. ಸೊ ಯಾರೆಲ್ಲರಿಗೂ ಬಂದಿಲ್ಲ ಅದು ಒಂದು ಟೂ ಟು 3 ಡೇಸಲ್ಲಿ ಬರುತ್ತೆ. ಸೊ ನನಗೂ ಈ ಮೇಲ್ ಬಂದಿದೆ. ಸೊ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಇದ್ರ ಬಗ್ಗೆ ಏನಂತಂದ್ರಪ್ಪ, ಮೇಯ್ನ್ 5 ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ಲಿಟ್ರಲಿ ನೀವು ಮಾಡಬಾರ್ದು. ಬೈ ಚಾನ್ಸ್ ನೀವೇನಾದರೂ ಅಪ್ಲೈ ಮಾಡಿದರೆ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಚಾನಲ್ನ ಡಿಲೀಟ್ ಆಗೋದ್ರಿಂದ ಯಾರೂ ಕಾಪಾಡೋಕ್ಕಾಗಲ್ಲ. ಲಿಟ್ರಲಿ ಯಾರೂ ಕಾಪಾಡೋಕ್ಕಾಗಲ್ಲ. ಓಕೆನಾ ಗೈಸ್, ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಬಂದುಬಿಟ್ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದುಬಿಟ್ಟು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ಸು. ಸೊ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತಂದರೆ ಏನಂತ ಗೊತ್ತಿಲ್ಲ ಕೆಲವೊಬ್ಬರಿಗೆ. ಅದು ತಿಳ್ಕೊಳ್ಳೋಣ. ಏನಂತಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ, ಈಗ ಯಾವುದೇ ಒಂದು ವಸ್ತುದು ರೋಲ್ ಇರುತ್ತೆ, ಅದರ ಆಪೋಸಿಟ್ ನಾವೇನಾದರೂ ಮಾಡಿದರೆ ಏನಾಗುತ್ತೆ, ಅದರಿಂದ ನಮಗೆ ಅಲ್ಲಿಂದ ತೆಗೆದು ಹಾಕ್ತಾರೆ. ಸೊ ಅದರದ್ದು ಏನು ನಮಗೆ ರೂಲ್ಸ್ ಇದೆ, ನಾವು ಅದನ್ನು ಫಾಲೋ ಮಾಡಿಲ್ಲ ಅಂದರೆ, ಅದ್ರ ನೀತಿ ನಿಯಮ ಪ್ರಕಾರ ನಾವು ಇರಲಿಲ್ಲ ಅಂದರೆ ಅಲ್ಲಿಂದ ನಮಗೇನು ಮಾಡ್ತಾರೆ, ಔಟ್ಸೈಡು ತೆಗೆದು ಹಾಕಿಬಿಡ್ತಾರೆ ಬೇಡ ಅಂತ. ಲೈಕ್ ಎಕ್ಸಾಂಪಲ್ಗೆ ತೊಗೊಳ್ಳಿ, ಬಿಗ್ ಬಾಸಲ್ಲಿ ಬಂದುಬಿಟ್ಟು ಹೊಡೆಯೋದು ಅಲೌ ಇಲ್ಲ, ಹೊಡೆಯೋದು ಮತ್ತು ಫಿಸಿಕಲ್ ಟಚ್ ಇವೆಲ್ಲ ಅಲೌ ಇಲ್ಲ. ಅಲ್ಲೇನಾದರೂ ನೀವು ಈ ಥರ ಏನಾದರೂ ಮಾಡಿದರೆ ಅಲ್ಲಿಂದ ಅವ್ರೇನು ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ, ನಿಮಗೆ ಔಟ್ಸೈಡು ಹಾಕ್ಬಿಡ್ತಾರೆ. ಅದೇ ಥರ ಯೂಟ್ಯೂಬಲ್ಲೂ ಬಂದುಬಿಟ್ಟು ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದುಬಿಟ್ಟು ಫಾಲೋ ಮಾಡಿಲ್ಲ ಅಂದರೆ ಯೂಟ್ಯೂಬಿಂದ ಹೊರಗೆ ಹಾಕ್ತಾರೆ. ಹಂಗಂದರೆ ಡಿಲೀಟ್ ಮಾಡ್ತಾರೆ ನಿಮ್ಮ ಚಾನಲವ್ರು. ಲಿಟ್ರಲಿ ಯಾರು ಬಂದುಬಿಟ್ಟು ನಿಮ್ಮದು ವಾಪಸ್ ಬಂದುಬಿಟ್ಟು ಕೊಡಲ್ಲ ಚಾನಲು. ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಚಾನಲ್ ಮಾತ್ರ ವಾಪಸ್ ಬರೋಲ್ಲ. ಸೊ ಫಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು ನಾವು ತಿಳ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಳ್ಳೋಣ, ನಮ್ಮದು ಮೇಲ್ ಬಂದುಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ಓಕೆನಾ ಗೈಸ್? ಸೊ ಮೇಯ್ನಲ್ಲಿ ಫಸ್ಟಲ್ಲಿ ನಿಮಗೆ ಹೇಳಿದೆ, ದಿಸ್ ಇಮೇಲ್ ಈಸ್ ಅನ್ಯೂಲ್ ರಿಮೈಂಡರ್ ದಟ್ ಯೂಸ್ ಆಫ್ ಯೂಟ್ಯೂಬ್ ಈಸ್ ಸಬ್ಜೆಕ್ಟ್ ಟು ದಿ ಟರ್ಮ್ಸ್ ಆ್ಯಂಡ್ ಸರ್ವಿಸ್ ಕಮ್ಯುನಿಟಿ ಗೈಡ್ಲೈನ್ಸ್ ಆ್ಯಂಡ್ ಗೂಗಲ್ ಪ್ರೈವಸಿ ಪಾಲಿಸಿ ವಿಲ್ ಅವರ್ ಟರ್ಮ್ಸ್ ಆಫ್ ಸರ್ವಿಸ್ ರಿಮೈಂಡ್ ಎ ಲೀಗಲ್ ಡಾಕ್ಯುಮೆಂಟ್ ವಿ ಡನ್ ಅವರ್ ಬೆಸ್ಟ್ ಟು ದೇ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಂದರೆ ಗೈಸ್, ಈಗ ಏನಂದರೆ, ಈಗ ನೀವು ಏನು ಮಾಡ್ತೀರಾ, ಈಗ ಫಸ್ಟ್ನೇ ಪಾಯಿಂಟಲ್ಲಿ ಬಂದುಬಿಟ್ರೆ ನಾವು ಈಗ ಒಬ್ಬರು ಏನು ಮಾಡ್ತಾರೆ, ನಾವು ಶಾರ್ಟ್ಸ್ ವೈರಲ್ ಮಾಡೋಣ ಅಂತ ಒಬ್ಬರು ಏನು ಮಾಡ್ತಾರೆ, ಒಂದು ವೀಡಿಯೋನ ಮಾಡಿರ್ತಾರೆ, ಆ ವಿಡಿಯೋನ ಹಾಕ್ತಾರೆ. ಓಕೆನಾ? ಆಗೇನು ಬರುತ್ತೆ, ಅದು ಬಂದುಬಿಟ್ಟು ವೀವ್ಸ್ ಬರಲ್ಲ. ಸೊ ಅವರು ಏನು ಮಾಡ್ತಾರೆ, ವೀವ್ಸ್ ಬರ್ತಿಲ್ಲ ಅಂತ ಅವ್ರು ಏನು ಮಾಡ್ತಾರೆ, ಮತ್ತೆ ಅದೇ ರಿಪೀಟೆಡ್ ವೀಡಿಯೋ ಹಾಕ್ತಾರೆ, ರಿಪೀಟೆಡ್ ಕಾಂಟೆಂಟ್ ಹಾಕ್ತಾರೆ. ಸೊ ಈ ತಪ್ಪು ನೀವು ಮಾಡಬಾರ್ದು. ಈ ತಪ್ಪು ಮಾಡಿದರೆ ನಿಮ್ಮದು ರಿಪೀಟೆಡ್ ಕಾಂಟೆಂಟ್ ಪ್ಲಸ್ ರಿಯೂಸ್ಡ್ ಕಾಂಟೆಂಟ್ ಬರುತ್ತೆ. ಸೊ ಈ ತಪ್ಪು ನೀವು ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಒಂದೇ ವಿಡಿಯೋನ ಮತ್ತೆ ಹಾಕಬೇಡಿ. ಆ್ಯಂಡ್ ಇನ್ನೊಂದೇನೆಂದರೆ, ಯೂಟ್ಯೂಬಿಂದನೇ ಡೌನ್ಲೋಡ್ ಮಾಡಿಬಿಟ್ಟು ನೀವು ಬಂದುಬಿಟ್ಟು ಅದನ್ನು ಯೂಟ್ಯೂಬ್ಗೆ ಮತ್ತೆ ವಾಪಸ್ ಹಾಕಬಾರ್ದು. ಅದು ಬಂದುಬಿಟ್ಟು ರಿಪೀಟೆಡ್ ಕಾಂಟೆಂಟು ಮತ್ತು ರಿಯೂಸ್ಡ್ ಕಾಂಟೆಂಟ್ ಬರುತ್ತೆ. ಇದು ಮೇಯ್ನು. ಸೊ ಈ ಥರ ನಿಮ್ಮದೇನಾದರೂ ಸ್ಟ್ರೈಕ್ಸ್ ಬಂದರೆ ಯೂಟ್ಯೂಬ್ ಡಿಲೀಟ್ ಮಾಡಿಬಿಡುತ್ತೆ. ಫಸ್ಟ್ ಸ್ಟ್ರೈಕ್, ಸೆಕೆಂಡ್ ಸ್ಟ್ರೈಕ್, ಥರ್ಡ್ ಸ್ಟ್ರೈಕ್ ಬಂದುಬಿಟ್ರೆ ಡೈರೆಕ್ಟು ನಿಮ್ಮ ಚಾನಲ್ ಡಿಲೀಟು. ಸೊ ಇನ್ನೊಂದು ಸೆಕೆಂಡ್ನೇ ಪಾಯಿಂಟ್ ಮೇನ್ ಏನಂತಂದ್ರಪ್ಪ, ಯೂಟ್ಯೂಬ್ ವೀಡಿಯೋನ ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ತೋರಿಸೋದು. ಸೊ ನೀವು ಈ ಥರ ನೀವೇನಾದರೂ ವೀಡಿಯೋ ಮಾಡ್ತಿದ್ರೆ ನೀವು ನಿಮ್ಮ ಯೂಟ್ಯೂಬ್ಗೆ ಹೊಟ್ಟೆ ಮೇಲೆ ಹೊಡೆಯಂಗಾಗುತ್ತೆ. ಸೊ ಯೂಟ್ಯೂಬಲ್ಲಿ ಅವರು ಏನಂತಂದರೆ, ಯೂಟ್ಯೂಬಲ್ಲೇ ಬಂದುಬಿಟ್ಟು ವೀವ್ಸ್ ನೋಡಬೇಕು. ಬಿಸ್ನೆಸ್ ನಡೆಯೋದು ಅದೇ ಥರ ಅಲ್ವಾ ಗೈಸ್, ಅವ್ರು ಬಂದು ವೀವ್ ನೋಡಿದ್ರೆ ಆ್ಯಡ್ಸ್ ರನ್ ಆಗುತ್ತೆ. ಇದೇ ಥರ ಯೂಟ್ಯೂಬ್ದು ಬಂದುಬಿಟ್ಟು ಬಿಸ್ನೆಸ್ ಓಡೋದು. ಸೊ ನೀವೇನಾದರೂ ಅದರದ್ದು ಆಪೋಸಿಟ್ ಮಾಡಿದರೆ, ಯೂಟ್ಯೂಬ್ದು ವೀಡಿಯೋಸ್ ಯಾವ ಥರ ಡೌನ್ಲೋಡ್ ಮಾಡೋದಂತ ನೀವು ಹೇಳಿಕೊಟ್ರೆ ಏನಾದರೂ, ಸೊ ಅವರಿಗೆ ಗೊತ್ತಾಗುತ್ತೆ. ಅದು ಅವ್ರು ಬಂದುಬಿಟ್ಟು ನಿಮ್ಮ ಚಾನಲ್ ಡೈರೆಕ್ಟ್ ಡಿಲೀಟ್ ಮಾಡಿಬಿಡ್ತಾರೆ. ಏನು ಹೇಳ್ದಂಗೆ ಡೈರೆಕ್ಟ್ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಆಮೇಲೆ ಅವರು ನಿಮಗೆ ಒಂದು ಮೇಲ್ನ ಕಳಿಸಿರ್ತಾರೆ, ನೀವು ಈ ಥರ ಕಂಟೆಂಟ್ ಮಾಡಿದ್ರಿ, ಸೊ ಹಂಗಾಗಿ ನಿಮ್ಮ ವೀಡಿಯೋನ ನಾವು ಡಿಲೀಟ್ ಮಾಡಿಬಿಟ್ವಿ. ಸೊ ಅವರು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನಿಮಗೆ ಆ ವೀಡಿಯೋನ ಅವರು ಕೊಡಲ್ಲ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಯಾವ ಥರ ವೀಡಿಯೋನ ಡೌನ್ಲೋಡ್ ಮಾಡೋದು, ಯೂಟ್ಯೂಬ್ ವೀಡಿಯೋನ ಅಂತ ಬಂದುಬಿಟ್ಟು ನೀವು ಯಾರಿಗೂ ಹೇಳ್ಕೊಡ್ಬೇಡಿ. ಸೊ ಥರ್ಡ್ನೇ ಪಾಯಿಂಟ್ ಬಂದುಬಿಟ್ಟು ಏನಂತಂದರೆ, ಈಗ ಥಂಬ್ನೇಲಲ್ಲೇ ಏನೋ ಇರುತ್ತಾ, ಈಗ ನೀವು ಥಂಬ್ನೇಲಲ್ಲೇ ಏನೋ ಇರುತ್ತೆ, ನಿಮ್ಮ ಟಾಪಿಕ್ಕೆ ಬೇರೆ ಏನೋ ಇರುತ್ತೆ. ಸೊ ನೀವು ಅಟ್ರಾಕ್ಟಿವ್ ಮಾಡೋಕ್ಕೆ ಬೇರೇನೋ ಥಂಬ್ನೇಲ್ ಹಾಕಿರ್ತೀರ, ಬೇರೆ ಥಂಬ್ನೇಲು ಅದರಲ್ಲಿ ಏನೇನೋ ಇರುತ್ತೆ ತಪ್ಪಾಗಿ. ಸೊ ಅದು ಅಟ್ರಾಕ್ಟಿವ್ ಆಗಿರುತ್ತೆ ಆ ಥಂಬ್ನೇಲು. ಅವ್ರು ಕ್ಲಿಕ್ ಮಾಡ್ತಾರೆ ಮತ್ತು ವೀಡಿಯೋಗೆ ವ್ಯೂಸ್ ಬರಲ್ಲ ನಿಮ್ಮದು. ಅವರು ಜಸ್ಟ್ ನೋಡ್ತಾರೆ ಥಂಬ್ನೇಲ್ ಏನೋ ಇತ್ತು, ಇದು ಇವ್ರದ್ದು ಕಾಂಟೆಂಟೇ ಬೇರೆ ಅನ್ನೋದನ್ನು ಬಿಟ್ಟು ಹೋಗ್ಬಿಡ್ತಾರೆ. ಸೊ ನಿಮ್ಮ ಥಂಬ್ನೇಲ್ನಲ್ಲಿ ನಿಮ್ಮದು ಯಾವ ಕಾಂಟೆಂಟ್ ಮಾಡ್ತೀರಾ ಅದರ ರಿಲೇಟೆಡ್ ಆಗೇ ನೀವು ಥಂಬ್ನೇಲ್ ಮಾಡಬೇಕು. ಅದು ಬಿಟ್ಟು ಬೇರೆ ಥಂಬ್ನೇಲು, ಕಾಂಟೆಂಟೇ ಬೇರೆದು, ನಿಮ್ಮದು ಥಂಬ್ನೇಲೇ ಬೇರೆ ಇರಬಾರ್ದು, ಅದು ಒಂದೇ ಇರಬೇಕು. ಓಕೆನಾ ಗೈಸ್? ಇನ್ನೊಂದು ಮೇಯ್ನ್ 5ನೇ ಪಾಯಿಂಟ್ ಬಂದುಬಿಟ್ಟು, ಯೂಟ್ಯೂಬ್ ಬಂದುಬಿಟ್ಟು ಮೇಯ್ನಾಗಿ ಕ್ಲಿಯರ್ಲಿ ಮೆನ್ಷನ್ ಮಾಡಿರುತ್ತೆ, ನೀವು ಸೆಕ್ಸುವಲ್ ಕಾಂಟೆಂಟ್ನ
ವೀಡಿಯೋನ ಅಪ್ಲೋಡ್ ಮಾಡಬೇಡಿ ಅಂತ. ಸೊ ಏನು ಮಾಡ್ತಾರೆ, ಕೆಲವರು ವೀಡಿಯೋಸು ವ್ಯೂಸ್ಗೋಸ್ಕರ ಬ್ಯಾಡ್ ಆಗಿ ಆ ಥರ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಸೊ ಗಾಯ್ಸ್, ನಿಮಗೆ ಆ ಥರ ವೀಡಿಯೋ ಎಲ್ಲ ನೀವು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ನಿಮ್ಮ ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗಿಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಈ ಥರ ಬೇರೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಬೇರೆ ಥರ ವೀಡಿಯೋಸ್ ಮಾಡಿ. ಸೊ ಇನ್ನೊಂದು ಬಂದುಬಿಟ್ಟು ಏನಂತಂದರೆ, ನೀವು ಬೇರೆಯವ್ರದ್ದೇ ವೀಡಿಯೋ ಬಂದುಬಿಟ್ಟು ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಚಾನಲಲ್ಲಿ ನೀವು ಹಾಕಬೇಡಿ. ಅವ್ರದ್ದು ವಾಯ್ಸು ಎಡಿಟ್ ಅದೆಲ್ಲ ಮಾಡಿಬಿಟ್ಟು ಹಾಕಬೇಡಿ. ಯಾಕಂದರೆ ಅದರಿಂದನೂ ನಿಮಗೆ ರಿಯೂಸ್ಡ್ ಕಾಂಟೆಂಟ್ ಬರುತ್ತೆ. ಸೊ ಮೇಯ್ನಾಗಿ ನಾನು 5 ಪಾಯಿಂಟ್ಸ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಗೈಸ್. ಆ್ಯಂಡ್ ಇನ್ನೂ ಹೇಳೋಕ್ಕೋದ್ರೆ ತುಂಬಾ ಇದೆ. ಸೊ ನನಗೆ ಕಮೆಂಟ್ ಮಾಡಿ ಇನ್ನೂ ಏನೇನು ಇನ್ಫಾರ್ಮೇಷನ್ ಇದೆ ಅದು ನನಗೆ ಕೊಡಿ ಅಂತ. ಸೊ ನಾನು ನಿಮಗೆ ವೀಡಿಯೋ ತೊಗೊಬರ್ತೀನಿ, ನಾನು ಕಮೆಂಟಲ್ಲಿ ಹೇಳಿ ನನಗೆ, ಓಕೆನಾ? ಓಕೆ ಗೈಸ್, ನೀವು ಈಗ 2024 ತಪ್ಪು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕರೆಕ್ಟಾಗಿ ಓನಾಗಿ ಕಾಂಟೆಂಟ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ವೀಡಿಯೋಸ್ ಮಾಡಿ. ಸೊ ಇಮೇಲ್ ಬಂದುಬಿಟ್ಟು 2024 ಎಲ್ರಿಗೂ ರಿಮೈಂಡ್ ಮಾಡೋದಕ್ಕೋಸ್ಕರ ಒಂದು ಸಲ ಕಳಿಸಿದ್ದಾರೆ, ಎಲ್ಲರಿಗೂ ಒಂದು ಸಲ ರಿಮೈಂಡ್ ಆಗಲಿ ಅಂತ. ಸೊ ಹೊಸ ವರ್ಷ ಅಲ್ವಾ, ಫಸ್ಟ್ ಅಲ್ಲ, ಅದಕ್ಕೋಸ್ಕರ ನನಗೆ 9 ರಿಸೀವ್ಡ್ ಆಯಿತು ಮೇಲ್ ಬಂದುಬಿಟ್ಟು. ಸೊ ನಿಮಗೂ ಎಲ್ಲರಿಗೂ ರಿಸೀವ್ ಆಗಿರುತ್ತೆ. ಸೊ ಹೋಗಿಬಿಟ್ಟು ಮೇಲ್ನ ಚೆಕ್ ಮಾಡಿ, ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಒಂದು ಬ್ಲೂ ಲೈನಲ್ಲಿ ಬರೆದಿರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಫುಲ್ ಡೀಟೇಲ್ಸ್ ಇರುತ್ತೆ, ಎಷ್ಟೆಲ್ಲ ಏನೆಲ್ಲ ಇರುತ್ತಂತ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲದನ್ನೂ ಓದ್ಬಿಟ್ಟು ತಿಳ್ಕೊಳ್ಳಿ, ಓಕೆನಾ ಗೈಸ್? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.